ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ರೆಸಿಪಿ. ಬನ್ಸಿ ರವ ಅಂದರೆ ದಪ್ಪ ರವ ಯೂಸ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿ ಉದುರುವಾಗಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ತುಂಬಾ ಸಾಫ್ಟ್ ಆ್ಯಂಡ್ ತುಂಬಾ ಉದುರುವಾಗಿ ನಮ್ಮ ಉಪ್ಪಿಟ್ಟು ರೆಡಿ ಆಗುತ್ತೆ, ಪರ್ಫೆಕ್ಟ್ ಮೆಷರ್ಮೆಂಟಿಂದ ಮಾಡಿದರೆ. ಸೊ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನಲ್ಲಿ 1 ಸ್ಪೂನ್ ತುಪ್ಪನ ಹಾಕ್ಕೊಂಡು, ತುಪ್ಪ ಕರಗಿದ ಮೇಲೆ ನಾನಿಲ್ಲಿ 1 ಕಪ್ ಬನ್ಸಿ ರವನ ಯೂಸ್ ಮಾಡ್ತಾ ಇರೋದು. ಸೊ ಇವಾಗ ಲೋ ಟು ಮೀಡಿಯಂ ಫ್ಲೇಮ್ ಮೇಲೆ ನೀವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಡಾರ್ಕ್ ಕಲರ್ ಆಗೋದಕ್ಕೆ ಬಿಡಬೇಡಿ, ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಅರೌಂಡ್ 2 to 3 ಮಿನಿಟ್ಸ್ ತಗೊಳುತ್ತೆ ಅಷ್ಟೇ. ಸೊ ನಿಮಗೆ ಗೊತ್ತಾಗುತ್ತೆ, ತುಂಬಾ ಬಿಸಿಯಾಗಿರುತ್ತೆ ಮುಟ್ಟಿದ್ರೆ, ಆ್ಯಂಡ್ ತುಂಬಾ ಶೈನಿಂಗ್ ಬರೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಎಲ್ಲ ರವನು ಅಗಲವಾಗಿ ಆಗುತ್ತೆ, ಅಂದರೆ ಉದುರುವಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿರುತ್ತೆ. ನಿಮಗೆ ತಿಳಿಲಿಲ್ಲ ಅಂತಂದ್ರೂ ಕೂಡ 3 ನಿಮಿಷ ಸಾಕು. 3 ನಿಮಿಷ ಲೋ ಫ್ಲೇಮ್ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಮಾಡಿದಾದ್ಮೇಲೆ ಇದನ್ನು ಒಂದು ಪ್ಲೇಟ್ಗೆ ಸೈಡ್ಗೆ ಎತ್ತಿಟ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಸ್, ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಿಮಗೆ ಈ ಥರ ರೆಸಿಪೀಸ್ಗಳು ನನ್ನ ಒಂದು ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಹಾಗೆ ನಾನು ಇದೇ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಸೊ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಚಟಪಟ ಅಂತ ಅನ್ನುವಾಗ ನಾನಿಲ್ಲಿ ಒಂದು ದಪ್ಪ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಿಂದ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಸೊ ಈ 2 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಈ ದಪ್ಪ ರವೆ ಉಪ್ಪಿಟ್ಟಲ್ಲಿ ಆನಿಯನ್ಸ್ ಲೈಟ್ ಬ್ರೌನ್ ಆದರೆ ಚೆನ್ನಾಗಿ ಬರಲ್ಲ, ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ, ಕಲರ್ ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ಎಲ್ಲನೂ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನು ಇದಕ್ಕೆ 2 ಹಸಿಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ತಿನ್ನುವಾಗ ಆರಾಮಾಗಿ ತೆಗಿಬೋದಲ್ವ. ಸಣ್ಣದಾಗಿ ಕಟ್ ಮಾಡಿದರೆ ತೆಗಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೀವು ಸ್ವಲ್ಪ ಖಾರ ಜಾಸ್ತಿ ಉಣ್ತೀರಾ ಅಂದರೆ 3 ಹಾಕ್ಕೊಳ್ಳಿ. ಆ್ಯಂಡ್ ಇಲ್ಲಿ ಈ ಒಂದು ವೆಜಿಟೇಬಲ್ಸ್ನ ತೊಗೊಂಡಿರೋದು, ಆಲೂಗಡ್ಡೆ 1, ಬೀನ್ಸ್ ಒಂದು 5 ರಿಂದ 6, 1 ಕ್ಯಾರೆಟ್, 1 ಟೊಮ್ಯಾಟೋನ ತೊಗೊಂಡಿದ್ದೀನಿ. ಸೊ ಎಲ್ಲ ವೆಜಿಟೇಬಲ್ಸ್ನು ನೀವು ಇದರೊಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಟೊಮೆಟೊ ಆಮೇಲೆ ಹಾಕಬೇಕು, ಮೊದಲು ಈ 3 ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಹಸಿ ಬಟಾಣೆ ಇದ್ದರೂ ಕೂಡ ಇದೇ ಒಂದು ಸ್ಟೇಜಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಸೊ ಇದ್ರೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಹೈ ಫ್ಲೇಮ್ ಮೇಲೆ 2 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗತ್ತೆ, ಸೊ ದಟ್ ವೆಜಿಟೇಬಲ್ಸ್ ಎಲ್ಲ ಬೆಂದಬೇಕಲ್ವ. ಸೊ ಈ ಥರ ಒಂದ್ಸಲ ಮಿಕ್ಸ್ ಮಾಡಿದ ಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ನಿಮಿಷ ಅಥವಾ 2 ನಿಮಿಷ ಚೆನ್ನಾಗಿ ನೀವು ಇದನ್ನು ಕುಕ್ ಮಾಡಬೇಕು, ಸೊ ದಟ್ ವೆಜಿಟೇಬಲ್ ಸಾಫ್ಟ್ ಆಗುತ್ತೆ. ಅಗೇನ್ ಈ ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗೋವರೆಗೂ ನಾವು 1 ಕಪ್ ರವೆಗೆ ನಾನಿಲ್ಲಿ 2.5 ಕಪ್ನ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿರೋದು. ಸೊ ಇವಾಗ 2 ನಿಮಿಷ ಆಗಿದೆ. ಲಿಡ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ನೀವು ನೋಡ್ಬೋದು, ಚೆನ್ನಾಗಿ ನಮ್ಮ ವೆಜಿಟೇಬಲ್ಸ್ ಕುಕ್ ಆಗಿದೆ. ಈ ಸ್ಟೇಜಲ್ಲಿ ಆ ಟೊಮ್ಯಾಟೋಸ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಅದು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿಬಿಟ್ಟು ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ನಿಮಿಷ ಕುಕ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ಟೊಮ್ಯಾಟೊ ಕೂಡ ಸಾಫ್ಟ್ ಆಗಬೇಕಲ್ವ. ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1 ನಿಮಿಷ ನಾನು ಇದನ್ನು ಟೊಮೆಟೊ ಸಾಫ್ಟ್ ಆಗೋದಕ್ಕೆ ಬಿಟ್ಟಿರೋದು. ಸೊ ಇವಾಗ ಎಲ್ಲನೂ ವೆಜಿಟೇಬಲ್ಸ್ ಚೆನ್ನಾಗಿ ಕುಕ್ ಆಗಿದೆ. ಸೊ ಒಂದ್ಸಲ ನೀವು ಚೆಕ್ ಮಾಡಿ, ಆಲೂನ ಈ ಥರ ಕಡ್ಚಿಂದ ಪ್ರೆಸ್ ಮಾಡಿದಾಗ ಅದು ಮುರಿಬೇಕು, ಆವಾಗ ಎಲ್ಲ ವೆಜಿಟೇಬಲ್ಸ್ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಈ ಒಂದು ಸ್ಟೇಜಲ್ಲಿ ನಾವೇನು ಬಿಸಿ ನೀರು ಕಾಯಿಸಿಟ್ಟಿದ್ವಿ ಅದನ್ನು ಹಾಕೋಬೇಕು. ಸೊ ದ್ಯಾಟ್ ನಮ್ಮದು ಕುಕ್ಕಿಂಗ್ ಪ್ರೊಸೆಸ್ ಹಾಗೆ ಇರುತ್ತೆ, ಸ್ಟಾಪ್ ಆಗಲ್ಲ ಬಿಸಿ ನೀರು ಆ್ಯಡ್ ಮಾಡೋದ್ರಿಂದ. ಆ್ಯಂಡ್ ಟೇಸ್ಟಲ್ಲೂ ಕೂಡ ತುಂಬಾ ಚೇಂಜಸ್ ನೋಡ್ಬೋದು. ತಣ್ಣನೆ ನೀರು ಹಾಕಿದರೆ ಅಷ್ಟು ರುಚಿ ಬರಲ್ಲ ಉಪ್ಪಿಟ್ಟು, ಬಿಸಿ ನೀರು ಹಾಕಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ. ಆ್ಯಂಡ್ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ಸಣ್ಣದಾಗಿ ತುರ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಟೋಟಲಿ ಆಪ್ಷನಲ್, ಬಟ್ ಹಾಕಿದರೆ ಸಖತ್ತಾಗಿ ಬರುತ್ತೆ. ಒಂದ್ಸಲ ಇದ್ದರೆ ಕಂಪಲ್ಸರಿ ಹಾಕಿ. ಆ್ಯಂಡ್ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು
ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ಸ್ಟೇಜಲ್ಲಿ ಉಪ್ಪು ಎಲ್ಲ ಕರೆಕ್ಟ್ ಇದೆಯಲ್ಲ ಅಂತ ನೋಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಖಾರ ಬೇಕು ಅಂತಂದರೆ ಹಸಿಮೆಣಸಿನ್ಕಾಯಿ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸೊ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಈ ಥರ ಬಾಯ್ಲ್ ಬರೋದಕ್ಕೆ ವೆಯ್ಟ್ ಮಾಡಬೇಕು. ಸೊ ಬಾಯ್ಲ್ ಬರ್ತಾ ಇದೆ ಅಂದಾಗ ನಾವೇನು ರವಾನ ಒಂದು ಪ್ಲೇಟ್ಗೆ ಎತ್ಕೊಂಡಿದ್ವಿ ಅಲ್ಲ, ಸೊ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಆ್ಯಂಡ್ ಈ ಒಂದು ಸ್ಟೇಜಲ್ಲಿ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರವಾನ ಆ್ಯಡ್ ಮಾಡಿ. ಸೊ ಎಲ್ಲನೂ ಇವಾಗ ರವಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ದಟ್ ಗಂಟುಗಳೆಲ್ಲ ಬೀಳಬಾರ್ದು. ಆ್ಯಂಡ್ ಹೆಂಗೂ ನಾವು ರವೆನ ಹುರ್ಕೊಂಡು ಹಾಕಿರ್ತೀವಲ್ವ, ಗಂಟುಗಳೆಲ್ಲ ಬೀಳೋ ಚಾನ್ಸಸ್ ಇರಲ್ಲ. ಸೊ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ ಮೇಲೆ 1 ನಿಮಿಷ ಕುದಿಸಿ ಅಷ್ಟೇ. ಆಮೇಲೆ ಓಪನ್ ಮಾಡಿಬಿಟ್ಟು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಇನ್ನೂ ನೀರಿದೆ ಇದರಲ್ಲಿ. ಓಕೆ, ಗುಳ್ಳೆಗಳು ಕಾಣಿಸ್ತಾ ಇದೆ ಅಂದರೆ ಅಗೇನ್ ನೀವು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅಗೇನ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1 ನಿಮಿಷ ಮೀಡಿಯಮ್ ಫ್ಲೇಮ್ ಮೇಲೆ ಬೇಯಿಸ್ಕೋಬೇಕು. ಆವಾಗ ನಮ್ಮ ರವೆ ಉಪ್ಪಿಟ್ಟು ಪರ್ಫೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಕ್ಲೋಸ್ ಮಾಡಿಕೊಂಡು 1 ನಿಮಿಷ ಮೀಡಿಯಮ್ ಫ್ಲೇಮ್ ಮೇಲೆ ನಾನು ಕುಕ್ ಮಾಡಿದೆ. ಅಗೇನ್ ಲಿಡ್ನ ಓಪನ್ ಮಾಡಿ ನೋಡಿದಾಗ ಇಲ್ಲಿ ಬಬಲ್ಸ್ಗಳು ಬರ್ತಾ ಇಲ್ಲ, ಅಂದರೆ ನಮ್ಮ ಉಪ್ಪಿಟ್ಟು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಆದರೆ ಪಟ್ ಅಂತ ನೀವು ಸರ್ವ್ ಮಾಡೋದಕ್ಕೆ ಹೋಗಬಾರ್ದು. ಈ ಥರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿಡಿ. ಒಂದು 4 ರಿಂದ 5 ನಿಮಿಷ ಆದಮೇಲೆ ನೀವು ಉಪ್ಪಿಟ್ಟನ್ನ ಸರ್ವ್ ಮಾಡಿ. ತುಂಬಾ ಉದುರುದುರವಾಗಿ ತುಂಬಾ ರುಚಿಯಾಗಿ ಆಗುತ್ತೆ. ಆ್ಯಂಡ್ ನನ್ನಂತೂ ಫೇವ್ರೇಟ್ ಆಗೋಗ್ಬಿಟ್ಟಿದೆ ಈ ಉಪ್ಪಿಟ್ಟು. ಒಂದ್ಸಲ ಟ್ರೈ ಮಾಡಿ.